ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಏನಿವತ್ತು ಇಷ್ಟೊಂದು ಮಡಕೆನ ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಈ ಮಡಕೆಗೆಲ್ಲ ಪೇಂಟ್ ಮಾಡ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ಸ್ಟುಡಿಯೋದಲ್ಲಿ ಕೃಷ್ಣನ್ ಥೀಮ್ಸು ಜಾಸ್ತಿ ಓಡ್ತಾ ಇದೆ. ಅದಕ್ಕೆ ಒಳ್ಳೆ ಆಫರ್ನ ಕೂಡ ನಾವು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಪ್ರಿಪ್ರೇಷನ್ಸ್ನ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಕಮಾನ್. ನಾನು ಪೇಂಟ್ ಹಾಕೊಳ್ಳೋಕ್ಕೆ ಈ ಥರ ಒಂದು ಪ್ಲೇಟಿಗೆ ಕವರ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇಂಟ್ ಹಾಕ್ಕೊಂಡು ನಾನು ಯೂಸ್ ಮಾಡ್ತೀನಿ. ಹಾಗೆ ನಾನು ಇವತ್ತು ವೈಟ್ ಕಲರ್ ಮಾಡೋದ್ರಿಂದ ವೈಟ್ ಅಕ್ರಿಲಿಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಪೇಂಟ್ ಮಾಡೋದಕ್ಕೋಸ್ಕರ ಈ ಒಂದು ರೋಲರಿಂದ ನಾನು ಪೇಂಟ್ ಮಾಡ್ತೀನಿ. ಅದರಿಂದ ಬೇಗ ಆಗುತ್ತೆ, ಕೆಲಸ ಫಾಸ್ಟಾಗಿ ಆಗುತ್ತೆ, ಈಸಿಯಾಗಿ ಬೇಗ ಮುಗಿಯುತ್ತೆ ಅಂತ ಈ ರೋಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ನನಗೆ ಅದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೋಲರ್ನ ಯೂಸ್ ಮಾಡ್ತೀನಿ. ಈಗ ಈ ಮಡಿಕೆಗಳಿಗೆ ಡೀಟೇಲಿಂಗ್ನ ಆ್ಯಡ್ ಮಾಡೋಣ. ಆ್ಯಕ್ಚುಲಿ ಈ ಪಾರ್ಟೇನೆ ತುಂಬ ಟೈಮ್ ಕನ್ಸ್ಯೂಮಿಂಗು. ಇದಕ್ಕೆ ಡೀಟೇಲಿಂಗ್ ಆ್ಯಡ್ ಮಾಡೋದು, ಡಿಸೈನ್ಸ್ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಬೇಗ ಬೇಗ ಮಾಡಿ ಮುಗಿಸೋಕ್ಕೆ ಟ್ರೈ ಮಾಡುವ. ಟ್ರೆಡಿಷ್ನಲ್ ಲುಕ್ ಕೊಡಲಿ ಅಂತ ನಾನು ಮಡಿಕೆಗಳ ಮೇಲೆ ಕೋಲಂ ರಂಗೋಲಿನ ಪೇಂಟ್ ಮಾಡ್ತಾ ಇದ್ದೀನಿ. ಒಂದೊಂದು ಮಡಿಕೆಗೂ ಬೇರೆ ಬೇರೆ ಥರ ಡಿಸೈನ್ನ ಮಾಡ್ತಾ ಇದ್ದೀನಿ. ಎಲ್ಲ ಮಡಿಕೆಗಳಿಗೂ ಪೇಂಟ್ ಮಾಡಿ ಆಯಿತು. ಹಿಯರ್ ಇಸ್ ದ ಫೈನಲ್ ಲುಕ್. 3 hours ಕಂಟಿನ್ಯೂಸ್ ಆಗಿ ಕೂತು ಪೇಂಟ್ ಮಾಡಿ ಆದಮೇಲೆ ಮಡಿಕೆಗಳೆಲ್ಲ ಈ ರೀತಿ ಕಾಣಿಸ್ತಾ ಇದೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.